ಹಲೋ ಫ್ರೆಂಡ್ಸ್, ತಮ್ಮನೇಲಲ್ಲಿರೋ ಥರ ನೆರಳಲ್ಲಿ ಬೆಳೆಯುವಂಥ ಸಕ್ಯುಲೆಂಟ್ ಗಿಡನ ನೀವೆಲ್ಲಾದರೂ ನೋಡಿದ್ದೀರಾ? ಇದು ಡೆವಿಲ್ಸ್ ಬ್ಯಾಕ್ ಬೋನ್ ಅಂತ ಇದರ ಹೆಸರು. ಇದು ಪೆಡಿಲಂಥಸ್ ಫ್ಯಾಮಿಲಿಗೆ ಸೇರುತ್ತೆ. ಇದರಲ್ಲಿ ತುಂಬ ವೆರೈಟೀಸ್ ಬರುತ್ತೆ. ನನ್ನ ಹತ್ರ ಇವಾಗ 4 ವೆರೈಟೀಸ್ ಇದೆ. ಈ 4 ಗಿಡಗಳು ಒಂದೇ ಫ್ಯಾಮಿಲಿಗೆ ಸೇರಿದ್ರೂ ಅದ್ರ ಎಲೆಗಳು ಬೇರೆ ಬೇರೆ ಶೇಪಲ್ಲಿರುತ್ತೆ. ಕಲರ್ ಕೂಡ ಬೇರೆ ಬೇರೆ ಇರುತ್ತೆ. ಲೈಟ್ ಗ್ರೀನ್, ಡಾರ್ಕ್ ಗ್ರೀನ್ ಈ ರೀತಿ ಇರುತ್ತೆ. ಈ ಪೆಡಿಲಂಥಸ್ ವೆರೈಟಿಯಲ್ಲಿ ಕೆಲವು ಗಿಡದ ಎಲೆಗಳ ಕಲರು ಡಾರ್ಕ್ ಗ್ರೀನ್ ಇರುತ್ತೆ. ಇನ್ನು ಕೆಲವು ಗಿಡಗಳಲ್ಲಿ ವೇರಿಗೇಷನ್ ಇರುತ್ತೆ. ಒಂದೇ ಗಿಡದಲ್ಲಿ 2 ಕಲರ್ ಎಲೆಗಳಿರುತ್ತೆ. ಅರ್ಧ ಗ್ರೀನ್ ಇದ್ರೆ ಅರ್ಧ ಕ್ರೀಮ್ ಇರುತ್ತೆ. ಈ ಗಿಡಕ್ಕೆ ಡೆವಿಲ್ಸ್ ಬ್ಯಾಕ್ ಬೋನ್ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಈ ಗಿಡದ್ದು ಸ್ಟೆಮ್ ನೋಡಿ, ಯಾವ ಸ್ಟೆಮ್ ಕೂಡ ಸ್ಟ್ರೈಟ್ ಇಲ್ಲ, ಎಲ್ಲವೂ ಅಂಕುಡೊಂಕಾಗಿದೆ, ಬೆಂಡ್ ಆಗಿದೆ. ಈ ರೀತಿ ಜಿಗ್ಜಾಗ್ ಆಗಿರೋ ಸ್ಟೆಮ್ ಇರೋದ್ರಿಂದ ಇದಕ್ಕೆ ಡೆವಿಲ್ಸ್ ಬ್ಯಾಕ್ ಬೋನ್ ಅಂತ ಹೆಸರಿಟ್ಟಿರ್ಬೋದು ಅಂತ ಅನ್ಸುತ್ತೆ. ಇದನ್ನು ಬೆಳೆಯೋದು ತುಂಬ ಈಸಿ, ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಈಸಿ. ಇದಕ್ಕೆ ಯಾವುದೇ ರೀತಿ ಕೇರ್ ಮಾಡೋದಿರಲ್ಲ. ಈ ಸ್ಟೆಮ್ಮಲ್ಲಿ ನೀವು ಯಾವುದೇ ಒಂದು ಚಿಕ್ಕ ಕಟ್ಟಿಂಗ್ ತೆಗೆದು ಹಾಕಿದ್ರೂ ಬರುತ್ತೆ. ಇದು ತುಂಬ ದೊಡ್ಡದಾಗಿತ್ತು. ಇಲ್ಲಿ ಫೋಟೋದಲ್ಲಿ ಇದೆಯಲ್ಲ, ಇಷ್ಟು ದೊಡ್ಡದಾಗಿತ್ತು. ಅದರಲ್ಲಿ ಚಿಕ್ಕ ಚಿಕ್ಕ ಕಟ್ಟಿಂಗ್ಗಳನ್ನ ತೆಗೆದು ಈ ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಹೇಗೆ ಅಂತಂದರೆ, 1-2 ಕಟ್ಟಿಂಗ್ ನೆಡಬಾರ್ದು. ನೆಟ್ಟರೆ ಈ ರೀತಿ ಫುಲ್ ಪಾಟ್ ಫುಲ್ ನೆಡಬೇಕು. ಆವಾಗ ಇದು ಎತ್ತರ ಬೆಳೆದಾಗ ತುಂಬ ಚೆನ್ನಾಗಿ ಕಾಣುತ್ತೆ, ಬುಷಿಯಾಗಿದ್ದಾಗ ಚೆನ್ನಾಗಿರುತ್ತೆ. ಇದನ್ನು ಕಟ್ ಮಾಡಿದಾಗ ಇದರಲ್ಲಿ ಹಾಲಿನ ರೀತಿ ಬರುತ್ತೆ. ಇದನ್ನು ಸ್ಕಿನ್ ಮೇಲೆ ಬೀಳಿಸ್ಕೋಬಾರ್ದು, ಇದು ಪಾಯ್ಸನಸ್ ಆಗಿರುತ್ತೆ. ಈ ಕಟ್ಟಿಂಗ್ನ ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಟ್ಟು 1 ಗಂಟೆ ಇಟ್ಬಿಟ್ಟು ಆಮೇಲೆ ನೀವು ಪಾಟ್ ಮಿಕ್ಸಲ್ಲಿ ನೆಡಬಹುದು. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಪೆಡಿಲಂಥಸಲ್ಲಿ ಈ ವೆರೈಟಿ ಗಿಡ ಇದೆಯಲ್ಲ, ಇದ್ರ ಎಲೆಗಳು ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ವಿಂಟರಲ್ಲಿ ಇದ್ರ ಎಲೆಗಳಲ್ಲಿ ವೇರಿಗೇಷನ್ ಕಾಣಿಸುತ್ತೆ. ಪಿಂಕ್ ಮತ್ತು ಗ್ರೀನ್ ಎರಡೂ ಕಲರ್ ಇರುತ್ತೆ. ಇದ್ರ ಎಲೆಗಳು ಒಂದ್ರ ಪಕ್ಕ ಒಂದು ಬೆಳ್ಕೊಂಡು ಸ್ಟೆಮ್ಮನ್ನೇ ಪೂರ್ತಿ ಕವರ್ ಮಾಡಿರುತ್ತೆ. ಹೊರಗಡೆಯಿಂದ ನೋಡೋದಕ್ಕೆ ಸ್ಟೆಮ್ ಕಾಣಿಸೋದೇ ಇಲ್ಲ. ಈ ಗಿಡ ಪೂರ್ತಿ ಅದರಷ್ಟಕ್ಕೆ ಅದು ಬುಷಿಯಾಗಿರುತ್ತೆ. ಹಾಗಾಗಿ ನಾನು ಈ ಗಿಡನ ನಾರ್ಮಲ್ ಪಾಟಲ್ಲಿ ಇರೋದಕ್ಕಿಂತ ಹ್ಯಾಂಗಿಂಗ್ ಪಾಟಲ್ಲಿ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಹ್ಯಾಂಗಿಂಗ್ ಪಾಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಈ ಗಿಡಕ್ಕೆ ವಿಂಟರ್ ಸೀಸನಲ್ಲಿ ಮಾತ್ರ ಬಿಸಿಲು ಬೇಕು, ಬೇರೆ ಎಲ್ಲ ಟೈಮಲ್ಲೂ ಇದು ನೆರಳಲ್ಲೇ ಬೆಳೆಯುವಂಥ ಗಿಡ. ಈ ವೆರೈಟಿ ಗಿಡ ಇದೆಯಲ್ಲ, ಡೆವಿಲ್ಸ್ ಬ್ಯಾಕ್ ಬೋನ್, ಇದರಲ್ಲಿ ವಿಂಟರ್ ಸೀಸನಲ್ಲಿ ಎಲೆಗಳೆಲ್ಲ ಡ್ರಾಪ್ ಆಗುತ್ತೆ. ಎಲೆಗಳು ಜಾಸ್ತಿ ಡ್ರಾಪ್ ಆಗಿ ಪೂರ್ತಿ ಕಡ್ಡಿ ರೀತಿ ಆದರೆ ಆವಾಗ ನೀವು ಆ ಗಿಡದಿಂದ ಕಟಿಂಗ್ ತೆಗೆದ್ಬಿಟ್ಟು ಬೇರೆ ಹಾಕಬೇಕು. ಇಲ್ಲಾಂದರೆ ಈ ಸ್ಟೆಮ್ ಇದೆಯಲ್ಲ, ಇದು ಪೂರ್ತಿ ಖಾಲಿಯಾಗಿರುತ್ತೆ. ಈ ವೆರೈಟಿಯಲ್ಲಿ ಎಲೆಗಳು ತಿಕ್ಕಾಗಿರೋದ್ರಿಂದ ಡ್ರಾಪ್ ಆಗಲ್ಲ, ಆದರೆ ಎಲೆಗಳಲ್ಲಿ ವೇರಿಗೇಷನ್ ಕಾಣಿಸ್ಕೊಳ್ಳುತ್ತೆ. ಸಮ್ಮರ್ ಬಂದಾಗ ಈ ಪೆಡಿಲಂಥಸಲ್ಲಿ ಎಷ್ಟು ವೆರೈಟೀಸ್ ಇದೆ ಅಷ್ಟೂ ಗಿಡಗಳನ್ನು ನೆರಳಲ್ಲೇ ಇಡಬೇಕು. ಸಮ್ಮರಲ್ಲಿ ಈ ಗಿಡನ ನೀವು ಇಂಡೋರಲ್ಲಿ ಕೂಡ ಇಟ್ಕೋಬೋದು. ವಿಂಟರಲ್ಲಿ ಕಲರ್ ಚೇಂಜ್ ಆಗಿ ವೇರಿಗೇಷನ್ ಆಗಿರುತ್ತಲ್ಲ ಎಲೆಗಳ ಕಲರು, ಸಮ್ಮರ್ ಬಂದಾಗ ಪುನಃ ಗ್ರೀನ್ ಆಗಿ ಚೇಂಜ್ ಆಗುತ್ತೆ. ಡೆವಿಲ್ಸ್ ಬ್ಯಾಕ್ ಬೋನಲ್ಲಿ ಈ ವೆರೈಟಿ ಇದೆಯಲ್ಲ, ಇದರಲ್ಲಿ ಸಮ್ಮರಲ್ಲಿ ಈ ಸ್ಟೆಮ್ ತುದಿಯಲ್ಲಿ ವೈಟ್ ಕಲರ್ ಚಿಕ್ಕ ಚಿಕ್ಕ ಫ್ಲವರ್ಸ್ ಬರುತ್ತೆ. ಇದ್ರ ಎಲೆಗಳು ತುಂಬ ಚಿಕ್ಕದಾಗಿರೋದ್ರಿಂದ ಹೂ ಬಂದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಡೆವಿಲ್ಸ್ ಬ್ಯಾಕ್ ಬೋನ್ ಇದೆಯಲ್ಲ, ಇದು ತುಂಬ ಹಾರ್ಡಿ ಪ್ಲ್ಯಾಂಟ್. ವಿಂಟರ್ ಸೀಸನಲ್ಲಿ ಇದ್ರ ಎಲೆಗಳೆಲ್ಲ ಪೂರ್ತಿ ಉದುರೋಗಿದ್ರು ಗಿಡ ಏನೂ ಆಗಲ್ಲ, ಗಿಡ ಹಾಗೇ ಇರುತ್ತೆ. ಎಲೆ ಉದುರಿದ ಮೇಲೆ ಕಡ್ಡಿ ರೀತಿಯಾಗಿರುತ್ತೆ, ಅದರಿಂದ ಹೊಸ ಕಟ್ಟಿಂಗ್ಗಳನ್ನ ತೆಗೆದು ಹಾಕೋಬಹುದು. ಇದಕ್ಕೆ ಪಾಟ್ ಮಿಕ್ಸ್ನ ನೀವು ಯಾವ ರೀತಿ ಬೇಕಾದರೂ ಹಾಕೋಬೋದು. ಸಕ್ಯುಲೆಂಟ್ ಥರ ಗಿಡ ಆಗಿರೋದ್ರಿಂದ ಮರಳನ್ನು ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡ್ಕೋಬೇಕು. ನೀರು ಪಾಟಲ್ಲಿ ನಿಲ್ಲೋ ರೀತಿ ಇರಬಾರ್ದು. ನೀವು ಯಾವುದೇ ಪಾಟ್ ಮಿಕ್ಸ್ ತೊಗೊಂಡ್ರು ನೀರು ಸರಾಗವಾಗಿ ಡ್ರೈನೌಟ್ ಆಗೋವಂಥ ಪಾಟ್ ಮಿಕ್ಸ್ನೇ ತೊಗೋಬೇಕು. ಇದು ಕೂಡ ಸಕ್ಯುಲೆಂಟ್ ರೀತಿಯೇ ಸ್ಟೆಮ್ಮಲ್ಲೇ ನೀರನ್ನು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ನೀರು ಜಾಸ್ತಿ ಬೇಕಾಗಲ್ಲ. ಮಣ್ಣು ತುಂಬ ಡ್ರೈ ಆದಮೇಲೆ ಹಾಕಿದರೆ ಸಾಕು. ನೀರು ತುಂಬ ಕಡಿಮೆನೂ ಆಗಬಾರ್ದು, ಜಾಸ್ತಿನೂ ಆಗಬಾರ್ದು. ವಾರದಲ್ಲಿ 2 ದಿನ ನೀರು ಹಾಕಿದ್ರೂ ಈ ಗಿಡ ಬದುಕುತ್ತೆ. ಈ ಗಿಡಕ್ಕೆ ಫರ್ಟಿಲೈಸರ್ ಕೂಡ ಜಾಸ್ತಿ ಬೇಡ. ವರ್ಷಕ್ಕೆ 2 ಅಥವಾ 3 ಸಲ ಯಾವುದಾದ್ರೂ ಆರ್ಗ್ಯಾನಿಕ್ ಫರ್ಟಿಲೈಸರ್ ಹಾಕಿದರೆ ಸಾಕು. ತುಂಬ ಈಸಿಯಾಗಿ ಬೆಳೆಯುವಂಥ ಗಿಡ. ಯಾವುದೇ ರೀತಿ ಇದಕ್ಕೆ ಮೇಂಟೆನೆನ್ಸ್ ಇಲ್ಲ, ತುಂಬ ಕೇರ್ ಮಾಡಬೇಕಾಗಿಲ್ಲ. ಇಂಡೋರಲ್ಲಿ ಕೂಡ ಇಟ್ಕೋಬೋದು. ಈ ಗಿಡದ ಕಡೆ ಜಾಸ್ತಿ ಗಮನ ಕೊಡಲಿಲ್ಲ ಅಂದರೆ ಈ ಗಿಡ ಸತ್ತೋಗುತ್ತೆ ಅನ್ನೋ ಭಯನೂ ಕೂಡ ಇರಲ್ಲ. ಈ ಗಿಡಕ್ಕೆ ಯಾವುದೇ ರೋಗ ಆಗಲಿ ಹುಳುಗಳು ಕೂಡ ಬರಲ್ಲ. ಒಂದು ಗಿಡ ಇದ್ದರೆ ಸಾಕು, ಅದನ್ನು ಪ್ರೊಪಗೇಷನ್ ಮಾಡಿ ನೀವು ಎಷ್ಟು ಕಟ್ಟಿಂಗ್ ಬೇಕಾದರೂ ಹಾಕೋಬೋದು. ಇಷ್ಟು ಬ್ಯೂಟಿಫುಲ್ ಆಗಿರೋ ಎಲೆ ಇರೋ ಗಿಡ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.